ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಪಂಚಾಯತಿನಲ್ಲಿ ನಮಗೆ ಅಂಗನವಾಡಿ ಇಲ್ಲ, ಗೌರ್ಮೆಂಟ್ ಡೈರಿ ಇಲ್ಲ, ನಮ್ಮೂರಿಗೆ ಸೆರೆಮನಿ ಕ್ಲೀನ್ ಇಲ್ಲ, ರೋಡ್ ಸಮಸ್ಯೆ ಇದೆ, ಯಾರು ಪರಿಶೀಲನೆ ಮಾಡ್ತಾ ಇಲ್ಲ, ಏನಕ್ಕೆ ಬಂದಿದ್ರು ಅಂತ ವಿಚಾರಿಸ್ತಾ ಇಲ್ಲ. ಎಲ್ಲೋದ್ರು ಅಲ್ಲೋಗಿ ಇಲ್ಲೋಗಿ ಅಂತಂದ್ರೆ ತುಂಬ ವಾರದಿಂದ ತಿರ್ತಾ ಇದ್ದೀನಿ. ತಹಸೀಲ್ದಾರ್ ಒಂದು ದಿವಸ ಸಿಕ್ಕಲಿಲ್ಲ ನನಗೆ. ಒಂದು ದಿವಸ ಬಂದರು, ನೆನ್ನೆ ಡೇಟ್ ಕೊಟ್ಟಿದ್ರು, ಬರ್ತೀವಿ ಅಂತ ಹೇಳಿದ್ರು, ಬರಲಿಲ್ಲ. ಬೆಳಗ್ಗೆಯಿಂದ ಇಲ್ಲಿ ಕಾತಿದ್ದೀವಿ, ಊಟ ಇಲ್ಲ, ತಿಂಡಿ ಇಲ್ಲ, ನೀರು ಇಲ್ಲ, ತುಂಬ ಸಮಸ್ಯೆ ಆಗಿದೆ ಸರ್. ಚಂದ್ರಕಲಾ ಬಾತ್ಕೋಟೆ. ನಮ್ಮ ಹೆಸರು ಚಂದ್ರಕಲಾ ಅಂತ. ನಮ್ಮೂರಿಗೆ 20 ವರ್ಷದಿಂದ ರೋಡ್ ಇಲ್ಲ. ಇವಾಗ 3 ವರ್ಷ ಆಯಿತು ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದೀವಿ. ಅವರು ಹೋಗ್ತಾ ಇಲ್ಲ ಸರ್, ರೋಡ್ ಇಲ್ಲ ನಮಗೆ. ನಿನ್ನೆ ಡೇಟ್ ಕೊಟ್ಟಿದ್ರು, ನಿನ್ನೆ ಬರಲಿಲ್ಲ, ಇವತ್ತು ಬಂದಿದ್ವಿ. 3 ಸತಿ ಬಂದು ಹೋಗಿದ್ವಿ, ಇಲ್ಲೇ ಕಾತಿದ್ವಿ ಬೆಳಗ್ಗೆಯಿಂದ. ವಿಚಾರಿಸ್ತಾ ಇಲ್ಲ. ಏನಮ್ಮ ಸಮಸ್ಯೆ? ದಾರಿದು ಏನಾಗಿದೆ? ದಾರಿನಲ್ಲಿ ಅದು ರಸ್ತೆ ನಮ್ದು ಗ್ರಾಮ ಸರ್ವೆ ನಂಬರ್ ಅಲ್ಲಿ ಇದೆ ಸರ್. ಅವರು ಜಮೀನು ಅವರು ಬಿಟ್ಕೊಡ್ತಾ ಇದೆ ಸರ್. ಆಕಾಶಲ್ಲಿ ಇದೆ, ನಮ್ಗೆ 8 ಎಡೆ ಏನೋ ಇದೆ, ಅದು ಬಿಟ್ಕೊಡಕ್ಕೆ ಹೇಳ್ತಾ ಇದ್ವಿ. ಅದನ್ನು ಬಂದು ಯಾರು ತಹಸೀಲ್ದಾರ್ ಯಾರು ಮಾತಾಡ್ತಾ ಇಲ್ಲ. ಸರ್ ಹೋಗಿದ್ವಿ. ಈ ವಿಚಾರವಾಗಿ ನೀವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದ್ವಿ ಸರ್. ನಾವು ಎಷ್ಟು ತಿಂಗಳಾಯ್ತು? ನಾನು 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಇದೇ ನಡೀತಾ ಇದೆ. ಏನು ಹೇಳ್ತಾ ಇದ್ದಾರಮ್ಮ? ಅಲ್ಲಿ ದಾರಿ ಬಿಡ್ತಾ ಇಲ್ಲ, ರೋಡ್ ಹಾಕಕ್ಕೆ ಹೋದ್ರೆ ನಮ್ಮ ಜಮೀನು ಹಾಕೋಕ್ಕಿಲ್ಲ ಅಂತ ಬಿಡ್ತಾ ಇಲ್ಲ. ತಹಸೀಲ್ದಾರ್ ಅವ್ರ ಜಾಗಕ್ಕೆ ಬಂದಿದ್ರಾ? ಬಂದು ಜಾಗಕ್ಕೆ ಬಂದು ಮಾತಾಡ್ಸ್ಕೊಂಡ್ ಬಂದಿದ್ರು. ನಾನು ಹತ್ರದಲ್ಲಿ ಪರಿಶೀಲನೆ ಮಾಡ್ತೀನಿ ಅಂದರು. ಬಂದು ಅರ್ಜಿ ಕೊಡ್ತಾನೆ ಇದ್ವಿ. ಊರೆಲ್ಲ ಬಂದಿದ್ವಿ. ಮಕ್ಕಳಿಗೆ ರೋಡ್ ಇಲ್ಲ, ವ್ಯಾನ್ ಇಲ್ಲ. ಮಳೆ ಬಂದರೆ ಒಬ್ಬರು ಕೆಳಗೆ ಬಿಟ್ಬಿಟ್ಟು ಮೈಂಡೆ ಇದಾಗ್ಬಿಟ್ಟಿದೆ. ಅವರಿಗೆ ತೊಂದರೆ ಇದೆ. ಮಳೆ ಬಂದರೆ ಓಡಾಡಕ್ಕೆ ಆಗ್ತಾ ಇಲ್ಲ. ಈಗ ನಿಮ್ಮ ಬೇಡಿಕೆ ಏನಮ್ಮ? ನಮ್ಮ ಬೇಡಿಕೆ ನಮಗೆ ನಮ್ಮ ಜಾಗ ಎಷ್ಟಿದೆಯೋ, ಆಕಾಶದಲ್ಲಿ ಎಷ್ಟಿದ್ರೆ ಅಷ್ಟು ಅಡಿ ಬಿಟ್ಕೊಡೋಕ್ಕೆ ಕೊಟ್ಟರೆ ಸಾಕು. ಅವ್ರ ಜಮೀನೇನು ಬೇಡ ನಮಗೆ. ನಮ್ಗೆ ಊರು ಹೋಗಿ ಬರೋಕ್ಕೆ ಮಕ್ಕಳಿಗೆ, ಮುದುಕಿಯರಿಗೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಈಗ ಬೆಳಗ್ಗಿಂದ ಯಾರು ಅಧಿಕಾರಿಗಳು ಬಂದು ಮಾತಾಡಲಿಲ್ಲ ಅಂತಂದ್ರಮ್ಮ? ಓಡಾಡಕ್ಕೆ ತುಂಬ ಕಷ್ಟ. ಅಲ್ಲಮ್ಮ, ಈಗ ಇಲ್ಲಿಗೆ ಬೆಳಗ್ಗಿಂದ ಇಲ್ಲಿದ್ದೀವಿ, ಏನಕ್ಕೆ ಬಂದಿದ್ರೆ ಏನು ಮಾತಾಡ್ತಾ ಇಲ್ಲ. ತಹಸೀಲ್ದಾರ್ ಎಲ್ಲಿ ಅಂದ್ರೆ ಬರ್ತಾ ಇಲ್ಲ. ನಾವು ಡೈಲಿ ಕೂಲಿ ಕೆಲಸ ಮಾಡೋರು, ಡೈಲಿ 4 ಸತಿ ಬಂದು ಹೋಗಿದ್ದೀವಿ. ನಮ್ಗೆ ಊಟ ಕೊಡೋರು ಯಾರು? ನಾವು ತಿಂದಿದ್ದು ಯಾರನ್ನ ಕೇಳೋದು ನಾವು? ನಮ್ಮ ಬೆಳಗ್ಗಿಂದ ಬೆಳಗ್ಗಿಂದ ಯಾವ ಅಧಿಕಾರಿಗಳು ನಿಮ್ಮನ್ನು ವಿಚಾರಿಸಿಲ್ಲ? ಎಲ್ಲಿದ್ರಮ್ಮ ಬೆಳಗ್ಗಿಂದ ನೀವು? ಇಲ್ಲೇ ಕೂತಿದ್ವಿ, ಮದ್ದು ಕೆಳಗಡೆ ಕೂತಿದ್ವಿ, ಬಿಸಿಲಲ್ಲೇ ಕೂತಿದ್ವಿ. ಯಾರು ವಿಚಾರಿಸ್ತಾ ಇಲ್ಲ.